ಸೊ ಈಗ ಗ್ರಹಣ ಸ್ಪರ್ಶ ಆ ಸಮಯ ಅದರ ಗೊಂದಲವನ್ನು ಬಿಟ್ಟು ಗ್ರಹಣ ಕಾಣಿಸುತ್ತೆ, ಹಾಗಾಗಿ ಆಚರಣೆ ಇದೆ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ಕೊಳ್ಳೋದ್ರಿಂದ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ಗೊಂದಲ ತುಂಬ ಜನರಿಗೆ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಿಸ್ತಾ ಹೋಗ್ತೀನಿ. ಗ್ರಹಣದ ಆಚರಣೆ ಅಂತೂ ಇದೆ, ಒಪ್ಕೋತೀರಲ್ವ ಇಬ್ಬರು ಕೂಡ. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಮಗೆ ಕಾಣಿಸೋ ಸಂದರ್ಭದಲ್ಲಿ ಅಥವಾ ಗ್ರಹಣದ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರಲ್ಲಿ ಏನು ಮಾಡಬೇಕು ಅಂತದನ್ನು ತಾವು ವಿವರಿಸಿ ಗುರುಗಳೇ. ಅಲ್ಲ, ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ಗೃಹಸ್ಥ ಆಶ್ರಮ ಅಂತಕ್ಕಂಥದ್ದು. ಇವಾಗ ಒಂದು ಮನೆ, ಒಂದು ಕುಟುಂಬ, ಒಂದು ಗೃಹಸ್ಥ ಆಶ್ರಮ ಅಂತ ಅಂದರೆ ಅವರ ಮನೆಯಲ್ಲಿ ಒಂದು ದೇವರ ಮನೆ, ಪ್ರತಿನಿತ್ಯ ಎದ್ದು ಅದಕ್ಕೆ ಆರಾಧನೆ, ಅಥವಾ ಕಡೇ ಪಕ್ಷ ಅವರು ಆಧ್ಯಾತ್ಮಿಕತೆ ಇಲ್ಲ ಅಂತ ಅಂದರೂ ಸಹಿತ ಕಡೇ ಪಕ್ಷ ಒಂದು ಊದುಗಡ್ಡಿಯನ್ನಾದರೂ ಹಚ್ಚಿ ಕಾಪಾಡಪ್ಪ ಅಂತ ಕೇಳ್ಕೊತಾರೆ. ಖಂಡಿತ ಹೌದಲ್ವಾ? ಅಂದರೆ ಅಲ್ಲಿ ಅವರ ಮನೆಯಲ್ಲಿ ಗೃಹಸ್ಥ ಆಶ್ರಮದಲ್ಲಿ ಅವರ ಗೃಹ ದೇವತೆಯ ಫೋಟೋನೋ ವಿಗ್ರಹನೋ ಇನ್ನೊಂದೋ ಮತ್ತೊಂದು ಯಾವುದೋ ದೇವರಾಗಿರೋದು ಒಂದು ಇಟ್ಕೊಂಡಿರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಈಗ ಸೂತಕದ ಛಾಯೆ ಅಂತಕ್ಕಂಥದ್ದು ಬಂದ ಮೇಲೆ ನಾವು ದರ್ಭಾಸನವನ್ನು ಹಾಕ್ತಕ್ಕಂಥದ್ದು. ಈಗ ಇನ್ನೊಂದು ಇದರಲ್ಲಿ ಗೊಂದಲವಾಗಿರ್ತಕ್ಕಂಥದ್ದು ಏನು ಅಂದರೆ, ಸಾರ್ವಜನಿಕರಿಗೆ ಅದನ್ನು ಮೊದಲು ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ನೋಡಿ, ಧರ್ಮಸ್ಥಳ ಮಧ್ಯಾಹ್ನ 1 ಗಂಟೆಗೆ ಬಂದು, ತಿರುಪತಿ ಬಂದು, ದೊಡ್ಡ ದೊಡ್ಡ ದೇವಾಲಯಗಳೆಲ್ಲ ಬಂದಾಗ್ತಾ ಇದೆ. ಆದರೆ ಬಹಳಷ್ಟು ದೇವಾಲಯಗಳು ಓಪನ್, ಬಂಡಿ ಮಾಕಳಮ್ಮ ಅಂತ ಏನೋ ತೋರಿಸ್ತಾ ಇದ್ರಿ ಈಗ ತಾನೆ, ಓಪನ್ ಇದೆ. ಆದರೆ ಯಾವ ಅವರವರ ಆಧಾರ, ಅವರವರ ಆಗಮಗಳಲ್ಲಿ ಬಹಳಷ್ಟು ಆಗಮಗಳಿದೆ, ಅವರವರ ಆಗಮದ ಪ್ರಕಾರ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ ನಾನು ಅಷ್ಟೇ. ಆದರೆ ಸಾರ್ವಜನಿಕರಿಗೆ ಏನಪ್ಪ ಅಂತ ಅಂದರೆ ಹೇಳೋದಿಷ್ಟೇ, ಒಂದು ದೇವಾಲಯ, ಒಂದು ದೇವರ ಸ್ಥಾನ, ಅದು ನಿಮ್ಮ ಮನೆಯಲ್ಲಿರಬಹುದು, ದೇವಸ್ಥಾನ ಇರಬಹುದು, ಯಾವ ಸ್ಥಳದಲ್ಲಿದ್ದರೂ ಕೂಡ ಅದು ಸೂತಕನೇ. ಅಲ್ಲಿ ದರ್ಭಾಸನವನ್ನು ಹಾಕಿ, ನಾವು ಇವತ್ತು ಕೂಡ ಆಗಮ ಹೇಳುತ್ತೆ, ದರ್ಭಾ ಬಂಧನವನ್ನು ಮಾಡಬೇಕು. ನಾವು ದರ್ಭೆಯಿಂದ ಜನಿವಾರವನ್ನು ಹಾಕಬೇಕು ದೇವರಿಗೆ. ಯಾವುದೇ ವಿಷ್ಣು ವಿಗ್ರಹ ಆಗಲಿ, ಬೇರೆ ಯಾವುದೇ ಗಣೇಶ ಆಗಲಿ, ಆಂಜನೇಯ ಆಗಲಿ, ದರ್ಭಾ ಬಂಧನವನ್ನು ಮಾಡಬೇಕು. ದರ್ಭಾ ಬಂಧನವನ್ನು ಮಾಡಿ ನಾವು ಕ್ಲೋಸ್ ಮಾಡಿಟ್ಟಿರಬೇಕು. ನಂತರ ಅದಕ್ಕೆ ಶುದ್ಧೀಕರಣ ಅಂತಕ್ಕಂಥದ್ದು ಆಗುತ್ತೆ. ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಶುದ್ಧಿ ಅಂದರೆ ಪುಣ್ಯ, ಅಭಿಷೇಕ, ಅದು ಕ್ಲೀನ್ ಮಾಡ್ತಕ್ಕಂಥದ್ದು, ಪವಿತ್ರಗೊಳಿಸ್ತಕ್ಕಂಥದ್ದು. ಆದರೆ ಈಗ ಮನೆಯಲ್ಲಿ ನಾವು ಏನು ಮಾಡಬೇಕು? ಬಹಳಷ್ಟು ಈಗ ನಮ್ಮ ಚಾಮುಂಡಿ ಬೆಟ್ಟದ ಅರ್ಚಕರು ಈಗ ತಾನೇ ಮಾತಾಡಿದ್ರು, 27 ನಕ್ಷತ್ರ, 12 ರಾಶಿ ಎಲ್ಲರಿಗೂ ಇದ್ದೇ ಇರುತ್ತೆ ಗ್ರಹಚಾರ ಅಂತಕ್ಕಂಥದ್ದು. ಅವರವರ ಅನುಗುಣವಾಗಿ ಬರುತ್ತೆ. ಅದಕ್ಕೆ ಹೇಳೋದು ಚಂದ್ರಮ ಮನಸೋ ಜಾತಃ, ಚಂದ್ರ ಮನಸ್ಕಾರಕ, ಹೌದಲ್ವಾ? ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಹೆಚ್ಚಾಗಿ ಬೀರುತ್ತೆ. ಇತ್ತೀಚೆಗೆ ನೀವು ನೋಡ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿ 9 ದಿನಗಳ ಹಿಂದೆ 9 ದಿನಗಳ ಮುಂದೆ ಏನು ಆ ಚಂದ್ರನ ಎಫೆಕ್ಟ್ ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂತಂದರೆ, ಬಹಳಷ್ಟು ಜನ ಮೂಗಿನ ಮೇಲೆ ಕೋಪ ತಡ್ಕೊಳಕ್ಕಾಗಲ್ಲ, ಇದ್ದಕ್ಕಿದ್ದಾಗೆ ಹಲ್ಲು ಕಚ್ಚತಕ್ಕಂಥ ಒಂದು ಪರಿಸ್ಥಿತಿ, ಮಾತಿಗೆ ಮಾತು ಬೆಳೆಸ್ತಕ್ಕಂಥದ್ದು, ವಾದಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಆದರೆ ಈಗ ಆಚರಣೆಗೆ ಬಂದಾಗ ಅವರ ಮನೆಯಲ್ಲಿ ದರ್ಭಾಸನವನ್ನು ಹಾಕಿ ವ್ಯವಸ್ಥಿತವಾಗಿ ಜಪ ತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಧ್ಯಾನವನ್ನು ಮಾಡ್ಕೊಳ್ತಕ್ಕಂಥದ್ದು, ನಂತರ ಗ್ರಹಣದ ಮೋಕ್ಷದ ನಂತರ ಅದಕ್ಕೆ ಶುದ್ಧೀಕರಣವನ್ನು ಮನೆಯಲ್ಲೂ ಕೂಡ ಮಾಡಿ, ಆರಾಧನೆಯನ್ನು ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ಒಂದು ಸಣ್ಣ ನೈವೇದ್ಯವನ್ನು ಕೊಟ್ಟು, ನಮಸ್ಕಾರವನ್ನು ಮಾಡಿ, ನಮ್ಮ ಗ್ರಹಚಾರ ದೋಷ ಏನಾದರೂ ಇದ್ದರೆ ಅದನ್ನು ನಿವಾರಣೆಯನ್ನು ಮಾಡು ಅಂತ ಹೇಳಿ ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಭಗವಂತನ ಬಳಿ ತಾನೇ ನಾವು ಕೇಳಬೇಕು. ಸರಿ, ಓಕೆ. ಹಾಗಾದರೆ ಗುರುಗಳೇ, ಮಾಡಬಾರ್ದು ಅನ್ನೋದಾದರೆ ಇಂಥದ್ದು ನಿಷಿದ್ಧ. ಈಗ ನನಗೆ ಅದು ಗ್ರಹಣ ಬಂದಿರತಕ್ಕಂಥದ್ದೇ ಹೋಳಿ ಹಬ್ಬದ ದಿನ ಅದು ಆ್ಯಕ್ಚುಲಿ ಹೋಳಿ ಹುಣ್ಣಿಮೆ ದಿನ. ಹಾಗಾದ್ರೆ ನಾವು ಹಬ್ಬ ಮಾಡಬಾರ್ದಾ? ಹೋಳಿ ಬಣ್ಣಗಳ ಜೊತೆ ಆಟವಾಡಬಾರ್ದಾ? ಈ ಥರದ ಪ್ರಶ್ನೆಗಳೆಲ್ಲ ಬರುತ್ತೆ. ಹಾಗಾಗಿ ಮಾಡಬಾರ್ದು, ನಿಷಿದ್ಧ ಅನ್ನೋದು ಏನು? ಮೊದಲೇದಾಗಿ ನೀವು ಹೋಳಿ ಹಬ್ಬ ಅನ್ನೋ ವಿಚಾರ ತೆಗೆದುಕೊಂಡಿದ್ದರಿಂದ ತಿಳಿಸಬೇಕಾದದ್ದು ಏನು ಅಂದರೆ, ಕಾಮದಹನದ ಬಣ್ಣದ ಆಚರಣೆಗಳೆಲ್ಲವೂ ಕೂಡ 2ನೇ ತಾರೀಕಿನ ದಿವಸನೇ ಬಂದ್ಬಿಟ್ಟಿದೆ ಪಂಚಾಂಗದಲ್ಲಿ. ನಮ್ಮ ಪಂಚಾಂಗಗಳಲ್ಲಿ ಅಂದರೆ ಒಂದೊಂದು ಪಂಚಾಂಗಗಳಲ್ಲಿ ಏನಾಗುತ್ತೆ, ಸೂರ್ಯೋದಯ, ಸೂರ್ಯಾಸ್ತ, ದುರ್ಗಣಿತ, ಸೂರ್ಯಸಿದ್ಧ ಅಂತ ಹೀಗೆ ಕೆಲವೊಂದಿಷ್ಟು ವ್ಯತ್ಯಯಗಳು ಬಂದು ಆಯಾ ಪಂಚಾಂಗಕಾರರು ಬೇರೆ ಬೇರೆ ವಿಧವಾದ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರೆ. ಅಂದರೆ ಅದು ಆಯಾ ಪಂಚಾಂಗಗಳ ಪ್ರಕಾರ ಸರಿನೇ. ಅದು ಉದಾಹರಣೆಗೆ ಒಂಟಿಕೊಪ್ಪಲ್ ಪಂಚಾಂಗ ಅಂತ ತಗೊಂಡ್ರೆ, ಇಡೀ ಅವರು ದೇಶದಲ್ಲಿ ಎಲ್ಲ ಕಡೆ ಯೂಸ್ ಮಾಡಿದ್ರು, ಅವ್ರು ಮೈಸೂರಿನ ಸೂರ್ಯೋದಯ ಸೂರ್ಯಾಸ್ತವನ್ನೇ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಸೋಲಾಪುರ ಪಂಚಾಂಗ, ಧಾತೆ ಪಂಚಾಂಗ ಅಂತ ಬರ್ತದೆ, ಅವರು ಸೋಲಾಪುರದ ಸೂರ್ಯೋದಯ ಸೂರ್ಯಾಸ್ತಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಆಯಾ ಪಂಚಾಂಗಗಳ ಪ್ರಕಾರ ಅದು ಸರಿ ಅಂತ. ನಮ್ಮ ಪಂಚಾಂಗದ ಪ್ರಕಾರ ನೋಡೋದಾದರೆ ಕಾಮದಹನವನ್ನು, ಆ ಹೋಳಿ ಹುಣ್ಣಿಮೆ ಆಚರಣೆಯನ್ನು ಇತ್ಯಾದಿಗಳನ್ನೆಲ್ಲವನ್ನು ಕೂಡ 2ನೇ ತಾರೀಕು ಸೋಮವಾರದಂದೇ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಒಂದು ಭಾಗ. 2ನೇ ಭಾಗವಾಗಿ ನೀವು ಮಾಡಬಾರದು ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀರಿ. ಅದರಲ್ಲಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡಿ, ಮಾಡಬಾರದು ಬಗ್ಗೆ ಹೋಗೋದಾದರೆ, ಮೊದಲನೇದಾಗಿ ಹಿಂದಿನ ದಿವಸ ಪುಷ್ಟಿಕರವಾದ ಆಹಾರಗಳನ್ನ ತೆಗೆದುಕೊಂಡು ಬಿಡಬೇಕು. ಅದೇ ಕೊನೆಯ ಆಹಾರವಾಗಿರ್ತದೆ ಸಾಮಾನ್ಯ ಜನರಿಗೆ. ಸಾಮಾನ್ಯ ಜನರು ಯಾರು ಅಂತ ಗೊತ್ತಾಗಬೇಕಾದ್ರೆ, ಸ್ಪೆಷಲ್ ಆಗಿರೋ ಜನರು ಯಾವ ಸಂದರ್ಭದಲ್ಲಿ ಯಾರಿಗೆ ವಿನಾಯಿತಿಯನ್ನು ಕೊಟ್ಟಿದೆ ಪಂಚಾಂಗ ಮತ್ತು ಧರ್ಮಶಾಸ್ತ್ರ ಅಂತ ನಾವು ನೋಡ್ತಕ್ಕಂಥದ್ದಾದರೆ, ಅದರಲ್ಲಿ ಹೇಳ್ತಾರೆ,
8 ವರ್ಷದ ಕೆಳಗಡೆ ಮಕ್ಕಳು, 60 ವರ್ಷದ ಮೇಲೆ ಇರತಕ್ಕಂತಹ ವಯಸ್ಕರರು, ಮತ್ತು ಯಾರಾದರೂ ಪ್ರತಿನಿತ್ಯದಲ್ಲಿಯೂ ಕೂಡ ಔಷಧೋಪಚಾರಗಳನ್ನು ತೆಗೆದುಕೊಂಡೇ ಜೀವನವನ್ನು ನಡೆಸ್ತಕ್ಕಂಥವರು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಅಂತ. ಗರ್ಭಿಣಿ ಸ್ತ್ರೀಯರು ಅಂತಂದರೆ 3 ತಿಂಗಳ ನಂತರ 4 ತಿಂಗಳ ನಂತರ ಇರತಕ್ಕಂಥವರು ಬಿಫೋರ್ ಡಿಲಿವರಿ ಸಂದರ್ಭ. ಬಾಣಂತಿಯರು ಅಂದರೆ ಆಫ್ಟರ್ ಡಿಲಿವರಿಯಿಂದ 5 ತಿಂಗಳ ಒಳಗಡೆ ಇರತಕ್ಕಂಥವರು. ಇದನ್ನು ಕೂಡ ಅಲ್ಲಿ ಅರ್ಚಕರು ಇಷ್ಟೊತ್ತರೆಗೂ ವಿಶೇಷವಾಗಿ ಹೇಳ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಏನಾಗಿದೆ ಅಂತಂದರೆ ಗ್ರಹಣದ ಪೂರ್ವಕಾಲದ ಅಂದರೆ ಗ್ರಹಣ ಸ್ಪರ್ಶ ಆಗಿ ನಮಗೆ ದರ್ಶನ ಆಗುವ ಪೂರ್ವಕಾಲದ ಅಂದರೆ ಸಂಜೆ 6ವರೆಗೂ 3 ಗಂಟೆ ಮುಂಚೆ ಅಂದರೆ ಅವರು ವಿಶೇಷವಾದ ಲಘುವಾದ ತಿಳಿಯಾದ ಆಹಾರಗಳನ್ನೆಲ್ಲ ಪಾನೀಯಗಳನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ನಾರ್ಮಲ್ ಕಂಡೀಷನಲ್ಲಿ ಇರತಕ್ಕಂಥವ್ರು ಅಂತ ಅವ್ರಿಗೂ ಕೂಡ ಆಗ್ರಹ ಮಾಡಲ್ಲ. ಪ್ರಾರಂಭದಲ್ಲೇ ತಾವು ಹೇಳಿದಿರಿ, ಯಾರಿಗೆ ಆಸಕ್ತಿ ಇದೆಯೋ ಮಾಡಬೇಕಂತಿದ್ದೀನೋ ಅಂಥವರಿಗೆ ಉಪವಾಸ ಇರತಕ್ಕಂಥದ್ದು ಬಹಳ ಸೂಕ್ತ. ಗ್ರಹಣದ ಸ್ಪರ್ಶದ ಸ್ನಾನ, ಗ್ರಹಣದ ಮೋಕ್ಷದ ಸ್ನಾನವನ್ನು ಮಾಡಬೇಕು. ಮಧ್ಯದಲ್ಲಿ ಪಿತೃಗಳ ಉದ್ದೇಶವಾಗಿ ಅವರ ಸ್ಮರಣೆ, ಅವರ ಉದ್ದೇಶವಾಗಿ ದಾನಾದಿಗಳನ್ನು ಮಾಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಏನು ಮಾಡಬಾರ್ದು ಅಂತ ನೋಡೋದಾದರೆ ಈ ಆಲ್ಮೋಸ್ಟ್ ಎಲ್ಲ ಜನಗಳಿಗೆ ಈಗ ಒಂದು ಹೊಸ ಫ್ಯಾಷನ್ ಬಂದಿದೆ. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ನಾವು ನೋಡ್ತೇವೆ, ಕೂದಲುಗಳನ್ನು ಹರಡಿಕೊಂಡು ಬಿಟ್ಟುಬಿಡೋದು. ಆ ಥರ ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಹೇಳಿದೆ. ಅದನ್ನು ನೀಟಾಗಿ ಇಟ್ಕೋಬೇಕು, ಸರಿಯಾಗಿರಬೇಕು. ಮನೆಯಲ್ಲಿ ಕತ್ತಲು ಆವರಿಸುವಂತಹ ಪ್ರಸಂಗ ಇರಬಾರ್ದು. ಎಷ್ಟೋ ಜನಕ್ಕೆ ಏನಂದರೆ ಬೆಳಗ್ಗೆನೇ ಎಲ್ಲ ಕರ್ಟನ್ಗಳನ್ನ ಹಾಕಿ, ಅದಕ್ಕೆ ಮೊನ್ನೆ ಯಾರ್ದೋ ಮನೆಗೆ ಹೋದಾಗ ಕೇಳ್ತಾ ಇದ್ದೆ, ಒಳಗಡೆ ಬೆಳಗ್ಗೆ ಬರಬಾರ್ದು ಅಂತ ಕರ್ಟನಿಗೇನೋ ಬ್ಲ್ಯಾಕ್ಔಟ್ ಅಂತ ಹಾಕ್ತಾರಂತೆ. ಅದನ್ನು ಹಾಕ್ಸ್ಕೊಂಡು ಕತ್ಲು ಬೆಳಕು ಒಳಗೆ ಬರದೇ ಇರೋಷ್ಟರ ಮಟ್ಟಿಗೆ ನೋಡ್ಕೊಳ್ತಾರೆ. ಆ ಥರ ಮಾಡಬಾರ್ದು. ಎಲ್ಲ ವಿಧವಾದಂತಹ ಅನಾನುಕೂಲತೆಗಳು, ಮನೆಯಲ್ಲಿರತಕ್ಕಂಥ ಅಸಮಾಧಾನ, ಅವಿಘ್ನಗಳು, ಅಶಾಂತಿಗಳೆಲ್ಲ ಕಿತ್ತು ಹೋಗಬೇಕು ಅಂತಂದರೆ ಮನೆಯನ್ನು ಶುಭ್ರವಾಗಿ ಇಟ್ಟುಕೊಂಡು ಎಲ್ಲ ಪದಾರ್ಥಗಳ ಮೇಲೆ, ಉದಾಹರಣೆಗೆ ಬೇಯಿಸಿದ ಪದಾರ್ಥಗಳನ್ನೆಲ್ಲ ತೆಗೆದು ಹಾಕಿಬಿಡಬೇಕು. ಮೊದಲೇ ಗ್ರಹಣ ಪೂರ್ವದಲ್ಲಿ ಮಾಡಿರತಕ್ಕಂಥದ್ದು. ಈ ಉಪ್ಪಿನಕಾಯಿ ಮುಂತಾದವುಗಳೆಲ್ಲ ಇರ್ತದೆ ಮನೆಯಲ್ಲಿ, ಅವುಗಳ ಮೇಲೆ ದರ್ಬೆ ಹಾಕಿರ್ತಕ್ಕಂತಹದ್ದು. ಇಂಪಾರ್ಟೆಂಟ್ ಏನು ವಸ್ತುಗಳಿದೆ ಅದರ ಮೇಲೆಲ್ಲ ದರ್ಬೆಯನ್ನು ಹಾಕಿಟ್ಟು ಅವುಗಳ ಆಚರಣೆಯನ್ನು ಮಾಡ್ತಾ ಬರಬೇಕು. ಯಾರೂ ಕೂಡ ಕ್ರೋಧವನ್ನು ವ್ಯಕ್ತಪಡಿಸಬಾರ್ದು, ಮನಸ್ತಾಪವನ್ನು ಮಾಡಿಕೊಳ್ಳಬಾರ್ದು, ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಸ್ತಿಕರು ಆಹಾರವನ್ನು ಸೇವಿಸಬಾರದು. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ಗ್ರಹಣ ಮುಗಿಯುವವರೆಗೂ ಏನು ಮಾಡಬೇಕು, ಮನೆಯಲ್ಲಿ ಹಿರಿಯರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಯಾವುದನ್ನೋ ಏನೋ ನೋಡ್ತಾ ಕೂಡೋದು, ಬೇರೆ ವಿಧವಾದ ಸ್ವಲ್ಪ ಡಿವೋಷನಲ್ಲಿ ಧನಾತ್ಮಕವಾದಂತಹ ಪ್ರಸಂಗಗಳು ಹೆಚ್ಚುವ ಥರ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಋಣಾತ್ಮಕವಾದ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಕೃತ್ಯಗಳನ್ನು ಮಾಡಬೇಕು. ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡ್ರಿ.